ನಟ ದರ್ಶನ್ಗೆ ಚಿಕಿತ್ಸೆ ಮುಂದುವರೆದಿದೆ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಏಟು ಆರೋಪಿಯಾಗಿರುವ ದರ್ಶನ್ ಸದ್ಯ ಮಧ್ಯಂತರ ಜಾಮೀನಿನ ಮೇರೆಗೆ ಹೊರಗಡೆ ಬಂದಿದ್ದಾರೆ. ಒಂದು ಕಡೆ ಚಿಕಿತ್ಸೆ ಮುಂದುವರೆದಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಇರುವಂಥದ್ದು. ಕೆಂಗೇರಿಯ ಬಿಜಿಎಸ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ. ಹಾಗಿದ್ರೆ ಆರೋಪಿ ದರ್ಶನ್ ಆಸ್ಪತ್ರೆಯಲ್ಲಿ ಹೇಗಿದ್ದಾರೆ ಅನ್ನೋ ಪ್ರಶ್ನೆ. ಬೆಡ್ ಮೇಲೆ ಮಲಗಿರುವ ದರ್ಶನ್ ಫೋಟೋ ಒಂದು ಲಭ್ಯವಾಗಿದೆ. ಸದ್ಯ ಸರ್ಜರಿಗೆ ಇನ್ನೂ ಕೂಡ ದಾಸ ನೋ ಅಂತ ಹೇಳ್ತಿದ್ದಾರೆ, ಸರ್ಜರಿ ಬೇಡ ಅಂತ ಹೇಳ್ತಿದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿ ಇರುವಂಥದ್ದು. ಸಿನಿಮಾ ಜೀವನಕ್ಕೆ ತೊಂದರೆ ಆಗೋ ಭಯದಲ್ಲಿ ಸದ್ಯಕ್ಕೆ ಸರ್ಜರಿ ಅಂದ್ರೆ ಶಸ್ತ್ರಚಿಕಿತ್ಸೆ ಬೇಡ ಅಂತ ಹೇಳ್ತಿದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿದೆ. ನೀವು ಕೂಡ ಗಮನಿಸಬಹುದು, ಈ ಒಂದು ಫೋಟೋ ಈಗ ಲಭ್ಯವಾಗಿರುವಂಥದ್ದು. ಈ ಕುರಿತು ನಮ್ಮ ಪ್ರತಿನಿಧಿ ವಿಶ್ವನಾಥ್ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ವಿಶ್ವನಾಥ್, ಸದ್ಯ ಮಧ್ಯಂತರ ಜಾಮೀನಿನ ಮೇರೆಗೆ ಹೊರಗಡೆ ಬಂದಿರುವ ನಟ ದರ್ಶನ್ನ ಜಾಮೀನಿನ ಅವಧಿ ಇನ್ನೇನು ಮುಕ್ತಾಯ ಆಗ್ತಾ ಬಂತು. ಇನ್ನೂ ಕೂಡ ನಟನಿಗೆ ಸರ್ಜರಿ ಭಾಗ್ಯ ಅಂತೂ ಸಿಕ್ಕಿಲ್ಲ. ಸ್ವತಃ ನಟನೆ ನನಗೆ ಸರ್ಜರಿ ಬೇಡ ಅಂತ ಹೇಳ್ತಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಇರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಎಸ್ ಮಧು, ಈಗಾಗಲೇ ಮಧ್ಯಂತರ ಜಾಮೀನನ್ನ ಪಡೆದುಕೊಂಡು ಬಂದು ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇರುವಂತಹ ನಟ ದರ್ಶನ್ಗೆ ಫಿಸಿಯೋಥೆರಪಿಯನ್ನ ಮಾಡಲಾಗ್ತಾ ಇದೆ. ಇದರ ಹೊರತಾಗಿನೂ ಕೂಡ ಈಗಾಗಲೇ ವೈದ್ಯರು ಕೂಡ ಒಂದು ಸಜೆಷನ್ ಮಾಡಿರುವಂತದ್ದು, ನೀವು ಸರ್ಜರಿಯನ್ನ ಮಾಡಿಸ್ಕೊಳ್ಬೇಕು ಅಂತ. ಇದಕ್ಕೆ ತಕ್ಕಂತೆ ಅವರು ಎಲ್ಲಾ ರೀತಿಯಾದಂತಹ ಟೆಸ್ಟ್ ಗಳನ್ನು ಕೂಡ ಮಾಡಲಾಗಿದೆ. ಆದ್ರೆ BP ವೇರಿಯೇಷನ್ ಇರೋದ್ರಿಂದ ಅವರಿಗೆ ಸರ್ಜರಿ ಮಾಡಲಾಗಿಲ್ಲ ಅನ್ನೋ ಒಂದು ಮಾಹಿತಿಯನ್ನ ಇತ್ತೀಚೆಗೆ ಅವರ ಪರ ವಕೀಲರಾದಂತಹ CV ನಾಗೇಶ್ ಅವರು ಕೋರ್ಟ್ಗೂ ಕೂಡ ಕೊಟ್ಟಿರ್ತಾರೆ. ಆದ್ರೆ ಮಧ್ಯಂತರ ಜಾಮೀನಿನ ಅವಧಿ ಏನಿದೆ ಅದು ಇನ್ನು ಕೆಲವೇ ದಿನಗಳಲ್ಲಿ ಮುಗಿಯುವ ಹಂತಕ್ಕೂ ಕೂಡ ಬಂದಿರುವಂತದ್ದು. ಹೀಗಾಗಿ ರೆಗ್ಯುಲರ್ ಬೇಲ್ಗೂ ಕೂಡ ದರ್ಶನ್ ಪರ ವಕೀಲರು ಓಡಾಡ್ತಾ ಇದ್ದಾರೆ. ಆದ್ರೆ ಈಗ ಸದ್ಯಕ್ಕೆ ಬಿಜಿಎಸ್ ಆಸ್ಪತ್ರೆಯಲ್ಲಿ ಕೊಲೆ ಆರೋಪಿ ದರ್ಶನ್ ಏನಿದ್ದಾರೆ ಅವರಿಗೆ ಚಿಕಿತ್ಸೆ ಕೂಡ ಮುಂದುವರೆದಿರುವಂತದ್ದು. ಫಿಸಿಯೋಥೆರಪಿಯನ್ನೇ ಈಗಲೂ ಕೂಡ ಮಾಡಲಾಗ್ತಾ ಇದೆ. ಅದೇ ರೀತಿಯಾಗಿ ಮೆಡಿಸಿನ್ ಅನ್ನು ಕೂಡ ಕೊಡ್ತಾ ಇರುವಂತದ್ದು. ಹೀಗಾಗಿ ಈಗ ದರ್ಶನ್ ಆ ಫೋಟೋ ಒಂದು ಕೂಡ ಲಭ್ಯ ಆಗಿದೆ. ಅಂದ್ರೆ ಆಸ್ಪತ್ರೆಯಲ್ಲಿ ಅವರು ಬೆಡ್ ಮೇಲೆ ಮಲಗಿರುವಂತಹ ಫೋಟೋ ಕೂಡ ಲಭ್ಯ ಆಗಿದೆ. ಮತ್ತು ಆ ಸರ್ಜರಿ ಮಾಡಿಸ್ಕೊಳ್ಳೇಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ವೈದ್ಯರು ಕೂಡ ಸಜೆಸ್ಟ್ ಮಾಡಿದ್ದಾರೆ. ಆದ್ರೆ ಈ ಸರ್ಜರಿಯನ್ನ ಮಾಡಿಸಿಕೊಂಡಂತಹ ಸಂದರ್ಭದಲ್ಲಿ ಮುಂದೆ ಅವರ ಸಿನಿಮಾ ಜೀವನಕ್ಕೆ ತೊಂದರೆ ಆಗುತ್ತೆ ಅನ್ನೋ ಒಂದು ಅನುಮಾನ ಅವ್ರಿಗೆ ಕೂಡ ಇರುವಂತದ್ದು, ಭಯ ಕೂಡ ದರ್ಶನ್ಗೆ ಇರುವಂತದ್ದು. ಹೀಗಾಗಿ ಯಾವುದೇ ರೀತಿಯಲ್ಲೂ ಕೂಡ ಸ್ಪೈನಲ್ ಕಾರ್ಡ್ ನಲ್ಲಿ ಸರ್ಜರಿ ಆದಂತಹ ಸಂದರ್ಭದಲ್ಲಿ ರೆಸ್ಟ್ ಕೂಡ ಸಾಕಷ್ಟು ದಿನ ಬೇಕಾಗುತ್ತೆ. ಅದೇ ರೀತಿಯಾಗಿ ರೆಸ್ಟ್ ಆದ್ಮೇಲೆನೂ ಕೂಡ ಮುಂದೆ ಸಿನಿಮಾದಲ್ಲಿ ಆಕ್ಟ್ ಮಾಡೋದಾಗಿರ್ಬೋದು, ಮತ್ತು ಸ್ಟಂಟ್ ಗಳಿರಬಹುದು, ಮತ್ತು ಬೇರೆ ಬೇರೆ ರೀತಿಯಲ್ಲಿ ಸಿನಿಮಾದಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ತೊಂದರೆ ಆಗುವಂತಹ ಭಯ ದರ್ಶನ್ಗೆ ಇರುವಂತದ್ದು. ಹೀಗಾಗಿ ದರ್ಶನ್ ಸರ್ಜರಿ ಬೇಡ ಅಂತಿದ್ದಾರೆ ಮತ್ತು ಫಿಸಿಯೋಥೆರಪಿಯನ್ನ ಮಾಡಿ ನನಗೆ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ವೈದ್ಯರಲ್ಲಿ ಮನವಿ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಹೀಗಾಗಿ ನಟ ದರ್ಶನ್ಗೆ ಸಜೆಷನ್ ಕೊಟ್ಟರು ಕೂಡ ಫಿಸಿಯೋಥೆರಪಿ ಮುಖಾಂತರವಾಗಿ ಈ ಒಂದು ನೋವೇನಿದೆ, ಈ ಒಂದು ಸಮಸ್ಯೆ ಏನಿದೆ ಅದನ್ನ ಪರಿಹರಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ವೈದ್ಯರು ಮುಂದಾಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಆದ್ರೆ ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟಿದ್ದು CV ನಾಗೇಶ್ ಅವರು ಸರ್ಜರಿ ಆಗದೆ ಹೋದ್ರೆ ಸ್ಟ್ರೋಕ್ ಆಗುವಂತಹ ಸಾಧ್ಯತೆ ಇದೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ರು. ಆದ್ರೆ ಇದುವರೆಗೂ ನಟ ದರ್ಶನ್ ಸರ್ಜರಿ ಮಾಡಿಸ್ಕೊಳ್ದೇ ಇರೋದು ಸಾಕಷ್ಟು ಚರ್ಚೆಗಳನ್ನು ಕೂಡ ಹುಟ್ಟು ಹಾಕಿರುವಂತದ್ದು. ಮತ್ತು ವೈದ್ಯರು ಸಜೆಷನ್ ಕೊಟ್ಟರು ಕೂಡ ಸರ್ಜರಿ ಬೇಡ, ಫಿಸಿಯೋಥೆರಪಿ ಮಾಡಿ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಈಗ ಸಾಕಷ್ಟು ಗೊಂದಲಗೂ ಕೂಡ ಕಾರಣ ಆಗಿರುವಂತದ್ದು. ಇನ್ನು ಪೊಲೀಸರು ಕೂಡ ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತಹ ಸಾಧ್ಯತೆ ಇತ್ತು. ಆದ್ರೆ ಕಾದು ನೋಡುವ ತಂತ್ರಕ್ಕೂ ಕೂಡ ಈಗ ಪೊಲೀಸರು ಮುಂದಾಗಿದ್ದಾರೆ. ಮಧ್ಯಂತರ ಜಾಮೀನು ಮುಗಿಲಿ, ಅದಾದ ಮೇಲೆ ಸುಪ್ರೀಂಗೆ ನಾವು ಮೇಲ್ಮನವಿಯನ್ನು ಸಲ್ಲಿಕೆ ಮಾಡ್ತೀವಿ ಮತ್ತು ಈ ಒಂದು ಬೇಲೆ ಇದು ಮಧ್ಯಂತರ ಜಾಮೀನು ಮುಗಿದು ಅಂದ್ರೆ ಕಾಲಾವಕಾಶ ಮುಗಿಯುತ್ತೆ. ಅದಾದ್ಮೇಲೆ ಎಂದಿನಂತೆ ಇವರು ರೆಗ್ಯುಲರ್ ಬೇಲನ್ನ ಪಡೆದುಕೊಳ್ದೆ ಹೋದ್ರೆ ಖಂಡಿತವಾಗ್ಲೂ ಮತ್ತೆ ಬಳ್ಳಾರಿ ಜೈಲು ಸೇರೋದಂತೂ ಫಿಕ್ಸ್. ಹೀಗಾಗಿ ಕಾದು ನೋಡುವ ತಂತ್ರಕ್ಕೆ ಪೊಲೀಸರು ಕೂಡ ಮುಂದಾಗಿರುವಂತದ್ದು. ಒಟ್ಟಾರೆಯಾಗಿ ಈ ಒಂದು ಫೋಟೋ ಏನಿದೆ ಇದು ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗಿರುವಂತದ್ದು ಮತ್ತು ದರ್ಶನ್ ನಡೆ ಕೂಡ ಸಾಕಷ್ಟು ಚರ್ಚೆಗೆ ಕಾರಣ ಆಗಿರುವಂತದ್ದು. ಮೊದಲು ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664,
ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.